ಅಂದರೆ RSS ಬ್ಯಾನ್ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. 2 ಬಾರಿ RSS ಬ್ಯಾನ್ ಮಾಡಲಾಗಿತ್ತು, ಅವ್ರು ಕೈಕಾಲು ಹಿಡಿದ್ರು ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ನೋಡ್ರಿ, ಮೊದಲನೇದಾಗಿ ಇವರ ಅಂದ್ರೆ ಖರ್ಗೆ ಅವರ ದೊಡ್ಡ ಖರ್ಗೆ ಅವರ ಲೀಡರ್ ಆದಂಥ ರಾಹುಲ್ ಗಾಂಧಿ ಅವರ ಅಜ್ಜಿ, ಅವರ ಮುತ್ತಾತ ಇವರೆಲ್ಲ ಪ್ರಯತ್ನ ಮಾಡಿದ ನಂತರ ಅವರು ವಿಫಲರಾದರು. ಯಾರೂ ಬ್ಯಾನನ್ನು ಹಿಂದೆ ತೆಗೆದಿಲ್ಲ, ಸರ್ಕಾರ ಹಿಂದೆ ತೆಗೆದಿಲ್ಲ ಬ್ಯಾನ್. 75ರಲ್ಲಿ ಬ್ಯಾನ್ ಆದಾಗ ಇವರು ಸರ್ಕಾರವೇ ಹೋಯಿತು. ಮತ್ತು ಅದಕ್ಕಿಂತ ಮೊದಲ ನೆಹರು ಅವರು ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಇದಾದ ನಂತರ ಒಂದು ಆಯೋಗ ರಚನೆ ಮಾಡಬೇಕಾಗ್ತದೆ. ಬ್ಯಾನ್ ಆದ ನಂತರ ಆ ಆಯೋಗದಲ್ಲಿ ಯಾವುದೇ ರೀತಿಯಾದಂಥ ಪ್ರೂಫ್ ಇಲ್ಲ ಅಂತ ಅನ್ನೋ ಕಾರಣಕ್ಕಾಗಿ ತೆಗೆದಿದ್ದಾರೆ. ಖರ್ಗೆ ಅವರಿಗೆ ತಮಗೆ ಎಷ್ಟು ಬೇಕಷ್ಟು ಓದಿದ್ದನ್ನು ಹೇಳ್ತಾರೆ. ಎರಡನೇದ್ದು, ಈಗ ಅಜ್ಜಿ ಆಯಿತು, ಮುತ್ತಜ್ಜ ಆಯಿತು, ಈಗ ರಾಹುಲ್ ಗಾಂಧಿ. ಇವರು ಯಾರೂ ಏನೂ ಮಾಡೋಕ್ಕಾಗಲ್ಲ, ನಮ್ಮನ್ನೆಲ್ಲ ಬಂಧಿಸಿದ್ರು, ಎಲ್ಲ ಮಾಡಿದ್ರು, ಎಲ್ಲವೂ ಆಗಿದೆ. ಆದರೆ ಮೊದಲೇದವ್ರು ಏನು ಹೇಳಿದ್ದಾರೆ, ಇನ್ನೊಂದು ನಾವು ಬಂದರೆ ಅಂತ ಹೇಳಿದ್ದಾರೆ. ಜೀವನದ ಇನ್ನು ಭವಿಷ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ದೇಶದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ. ಹೀಗಾಗಿ ಅವರು ಸಕಲ ಕನಸು ಕಾಡ್ಕೊಂಡು ಆನಂದ ಪಡ್ತಿರಲಿ. RSS 100 ವರ್ಷಗಳನ್ನು ಪೂರೈಸ್ತಾ ಇದೆ, ಅದು ಬೆಳೀತಾ ಹೋಗ್ತದೆ. ಮತ್ತು ಐಡಿಯಾಲಜಿಯನ್ನು, ನಿಮ್ಮ ಈ ಲೆಫ್ಟಿಸ್ಟ್ ಐಡಿಯಾಲಜಿ ಏನಿದೆ ಅಲ್ಲ, ಇದನ್ನು ಜನ ತಿರಸ್ಕಾರ ಮಾಡಿದ್ದಾರೆ. ಪೀಪಲ್ ಹ್ಯಾವ್ ರಿಜೆಕ್ಟೆಡ್ ಥ್ರೂ ಔಟ್ ದಿ ವರ್ಲ್ಡ್. ಈ ವಿಚಾರ, ನಿಮ್ಮ ವಿಚಾರಧಾರೆಯನ್ನು ನಿರಾಕರಣೆ ಮಾಡಿದ್ದಾರೆ. ಜಗತ್ತಿನ ಮತ್ತು ದೇಶದ ಜನ ಭಾರತೀಯ ಜನತಾ ಪಾರ್ಟಿ ನಮ್ಮ ವಿಚಾರ ಪರಿವಾರದ ವಿಚಾರಧಾರೆಯನ್ನು ಒಪ್ಕೊಂಡಿದ್ದಾರೆ. ನೀವೆಂದೂ ಅಧಿಕಾರಕ್ಕೆ ಬರಲ್ಲ, ನೀವೇನು ಚಿಂತೆ ಮಾಡಬೇಡ್ರಿ, ನೀವು ಇದೇ ಸರ್ತ ಏನೋ ಅಧಿಕೃತ ವಿರೋಧ ಪಕ್ಷ ಆಗಿದ್ದೆ ನಿಮ್ಮ ದೊಡ್ಡ ಪುಣ್ಯ.